ಹೆಲೋ ಗುಡ್ ಮಾರ್ನಿಂಗ್ ಆಲ್ ಫ್ರೆಂಡ್ಸ್. ನಾವು ಎಷ್ಟು ಅಂತ ಯೂಟ್ಯೂಬ್ನ ನೋಡಿ ಸ್ಕ್ರೋಲ್ ಮಾಡಿ ಸಾಕಾಗೋಗೈತೆ. ನಾವು ಕೂಡ ವ್ಲಾಗ್ನ ಶುರು ಮಾಡೋಣ ಅಂತ ಮನಸ್ಸಿಗೆ ಬಂತು. ಆದ್ದರಿಂದ ತಾಯಿ ಚಾಮುಂಡೇಶ್ವರಿ ದರ್ಶನ ಪಡ್ಕೊಂಡು ವ್ಲಾಗ್ನ ಇವತ್ತಿನಿಂದ ಶುರು ಮಾಡೋಣ ಅಂದ್ಕೊಂಡಿದ್ವಿ. ಅದರಿಂದ ತಾಯಿ ದರ್ಶನ ಪಡೆಯೋದಕ್ಕೆ ಹೋಗ್ತಾ ಇದ್ವಿ. ಮಾರ್ನಿಂಗ್ 5:30ಗೆ ಎದ್ದು ಸ್ನಾನ ಮಾಡಿಕೊಂಡು ಬೇಗನೆ ಹೋಗಿ ಬೇಗ ತಾಯಿ ಆಶೀರ್ವಾದ ತಗೊಳ್ಳೋಣ ಅಂತ ಹೋದ್ವಿ. ಆದರೂ ಕೂಡ ಸ್ವಲ್ಪ ಲೇಟಾಗಿ ಹೋಗಿತ್ತು. ನಮಗೆ ಏನು ಅನಿಸುತ್ತೆ ಅಂದರೆ ಬೇರೆ ವ್ಲಾಗ್ಗಳನ್ನ ನೋಡ್ತಾ ನಾವು ಕೂಡ ಮಾಡಬೇಕಲ್ಲ ಅನ್ನಿಸ್ತಾ ಇರುತ್ತೆ. ಬಟ್ ಧೈರ್ಯ ಸಾಲಲ್ಲ. ಯಾವ ರೀತಿ ಮಾಡಬೇಕು ಏನು ಒಂದು ಐಡಿಯಾ ಇರೋಲ್ಲ. ನಾವು ಬರೀ ಅವ್ರನ್ನ ನೋಡ್ತಾ ನಾವು ಕೂಡ ವ್ಲಾಗ್ನ ಮಾಡಲೇಬೇಕು. ಆದ್ದರಿಂದ ಅದು ಹೇಗಾರು ಇರಲಿ ಮೊದಲನೇ ವ್ಲಾಗ್ ಮಾಡಲೇಬೇಕು ಅಂದ್ಕೊಂಡು ಧೈರ್ಯ ಮಾಡಿದ್ದೀನಿ ಫ್ರೆಂಡ್ಸ್. ಕೊನೆಗೂ ರೀಚ್ ಆದ್ವಿ ಬೆಟ್ಟಕ್ಕೆ. ಗಾಡಿ ಪಾರ್ಕಿಂಗ್ಗೆ ಟಿಕೆಟ್ನ ತಗೊಂಡ್ವಿ. ಬೆಟ್ಟಕ್ಕೆ ಬಂದು ಸುಮಾರು ದಿನಗಳಾಗಿತ್ತು ಫ್ರೆಂಡ್ಸ್. ಆದರೂ ಬೆಟ್ಟದಲ್ಲಿ ತುಂಬ ಬದಲಾವಣೆಗಳಾಗಿದೆ. ಹೋಗ್ತಾ ಇದ್ವಿ. ಮತ್ತು ನಮ್ಮ ವೈಫ್ಗೆ ಹೂವು ಅಂದರೆ ತುಂಬ ಇಷ್ಟ. ಅದಕ್ಕೆ ಅವ್ರಿಗೆ ಹೂವನ್ನ ಕೊಡಿಸ್ದೆ. ಹಾಗೆಯೇ ಪೂಜೆ ಸಾಮಾನ ತಗೊಳಕ್ಕೆ ಹೋದ್ವಿ. ಮತ್ತು ಅವರು ಜೋಡಿ ತೆಂಗಿನಕಾಯಿ ಮತ್ತು ಹಾರ ಎಲ್ಲ ಸೇರಿ 200 ಅಂತ ಹೇಳಿದ್ರು. ನಾವು ದೇವಸ್ಥಾನಕ್ಕೆ ಇವಾಗ ಸುಮಾರು ದಿನಗಳ ನಂತರ ಬಂದಿದ್ದೀವಿ. ಅದೆಷ್ಟಾದರೂ ಪರವಾಗಿಲ್ಲ ಅಂದ್ಕೊಂಡು ಪೂಜೆ ಸಾಮಾನ ತಗೊಂಡ್ವಿ. ಹಾಗೆ ಹೋಗ್ತಾ ಇದ್ವಿ. ಮಾರ್ನಿಂಗೇ ಹತ್ತಿರ ನಿಂತಿದ್ರು. ಮತ್ತು ಅವರು ಕೂಡ ಆಶೀರ್ವಾದನ ಮಾಡಿದ್ರು. ಒಳ್ಳೇದಾಗಲಿ ಹೋಗಿದ್ದು ಬನ್ನಿ ಅಂತ ಹೇಳಿದ್ರು. ಹಾಗೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಮತ್ತು ಅಂಗಡಿಗಳೇನು ಇನ್ನೂ ಓಪನ್ ಆಗಿಲ್ಲ. ಅವಾಗ ತಾನೇ ಮುಂಜಾನೆ ಎಲ್ಲ ಅವಾಗ ತಾನೇ ಓಪನ್ ಮಾಡ್ತಾಯಿದ್ರು. ಮತ್ತು ಅಷ್ಟೇನು ಜನ ರಶ್ ಇರಲಿಲ್ಲ. ಕ್ಯೂ ಸಿಸ್ಟಮಲ್ಲೂ ಅಷ್ಟೇನು ರಶ್ ಇರಲಿಲ್ಲ. ಹಾಗೆಯೇ ನಮಗೆ ದರ್ಶನವೂ ಕೂಡ ಸಿಕ್ತು. ಹಾಗೆಯೇ ಟೈಮ್ ಆಗ್ತಾ ಜನ ಕೂಡ ಜಾಸ್ತಿ ಆಗ್ತಾಯಿದ್ದಾರೆ ಇವಾಗ ಫ್ರೆಂಡ್ಸ್. ಇದಾಗಿತ್ತು ಇವತ್ತಿನ ಮಿನಿ ವ್ಲಾಗ್. ಸಪೋರ್ಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಬಾಯ್.